ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಸಂಜೆ 6:30. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30 6:45 ಆಗಿದೆ. ನಾವು ಹೋದ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾವು ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಆಲ್ರೆಡಿ ನಾವು ಟ್ರಿಪ್ ಹೋಗಿ ಬಂದು ಒಂದು ವಾರ ಆಗಿದೆ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಪೇಷಂಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಫುಲ್ಲು ಶೀತ ಜ್ವರ ಕೆಮ್ಮೆಲ್ಲ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತಾದರೂ ಎಡಿಟ್ ಮಾಡಿ ಹಾಕೋಣ ಅಂತ ಎಡಿಟ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೊರಟಿರಾ ಅಂತ ಈಗ ಹೇಳ್ಬೇಡ್ರಿ, ಲಾಸ್ಟಿಗೆ ಹೇಳೋಣ. ಸೀಕ್ರೆಟ್ ಮೇಂಟೈನ್ ಮಾಡ. ಫೈನಲಿ ಬಂದ್ವಿ. ನಮ್ಮಮ್ಮ ನಟ್ಟಿ ಬ್ಯಾಗ್ ಒಂದು ಬ್ಯಾಗ್ ಹಾಕೊಂಡು ಹೆಂಗೆ ಹೋಗ್ತಿದಾರೆ ನೋಡ್ರಿ ಫ್ರೆಂಡ್ಸ್. ಯಾರು ಸವಾಸ ಬೇಡ ನನಗೆ ಅಂತ, ಯಾರು ಸಾಹಸ ಬೇಡ ಅಂತ ಹೋಗ್ತಾ ಇದ್ದಾರೆ ಗಾಯ್ಸ್. ಓಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಟ್ರೈನ್ ಬಂತು, ಕುತ್ಕೊಂಡಿದ್ದೀವಿ. ನಮ್ದು 5 ಜನದೊಂದು ಕಡೆ ಬಂದಿದೆ, ಹಾಗೆ ಅವ್ರದ್ದು 5 ಜನದ ಅಲ್ಲಿ ಬಂದಿದೆ. ಅಲ್ಲಿ ಕುತ್ಕೊಂಡಿದ್ದಾರೆ ಅವರು, ಸ್ಲೀಪರು, ಇನ್ನೂ ಮಲ್ಕೊಂಡಿಲ್ಲ. ಫ್ರೆಂಡ್ಸ್, ಟ್ರೈನ್ ಬಂತು, ಹತ್ತು ಕುತ್ಕೊಂಡಿದ್ದೀವಿ. ಒಂದೇ ಬೋಗಿಲಿ ನಮ್ದು 5 ಜನದೊಂದು ಕಡೆ ಬಂದಿದೆ, ಹಾಗೆ ಅವ್ರದ್ದು 5 ಜನದೊಂದು ಕಡೆ ಬಂದಿದೆ. ಒಂದೇ ಬೋಗಿಲಿ ಸ್ವಲ್ಪ ಒಂದು ಸೀಟ್ ಗ್ಯಾಪ್ ಇಟ್ಟು ಬಂದಿದೆ. ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದೀವಿ. ಅವರೆಲ್ಲ ಹೋಗೋಗಿ ಲಗೇಜ್ನ ಇಟ್ಟು ಬಂದಿದ್ದಾರೆ ಅವ್ರವ್ರ ಸೀಟಲ್ಲಿ. ವೆರೈಟಿ ಡಿಶ್ ಮಾಡ್ಕೊಂಡು ಬಂದಿದ್ದಾರೆ ಗಾಯ್ಸ್. ಅಲ್ಲೇ ಡಬ್ಬಿಗಳ ತೋರಿಸಿ. ರೊಟ್ಟಿ, ಇದು ಶೇಂಗಾ ಹೋಳಿಗೆ, ರವಾ ಉಂಡೆ, ಇದು ಜೋಳದ ರೊಟ್ಟಿ. ಫ್ರೆಂಡ್ಸ್, ಅಕ್ಕ ಮನೆಯಲ್ಲಿ ಎಲ್ರಿಗೂ ಕೂಡ ಅಡುಗೆ ಮಾಡ್ಕೊಂಬಂದಿದ್ರು. ಮಧ್ಯಾಹ್ನ ಅಡುಗೆ ಮಾಡಿದ್ರಲ್ವ ಸಂಕ್ರಾಂತಿ ಹಬ್ಬಕ್ಕಂತ, ಹಾಗೆ ಸಂಜೆಗೂ ಎಲ್ಲ ಮಾಡಿ ಇಟ್ಟಿದ್ರು. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ರು. ಟ್ರೈನಲ್ಲೇ ಊಟ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇವಾಗ ಊಟ ಮಾಡ್ತಾಯಿದ್ದೀವಿ. ಎಷ್ಟೊಂದು ವೆರೈಟಿ ಪಲ್ಯ, ಜೋಳದ ರೊಟ್ಟಿ, ಹಾಗೆ ಶೇಂಗಾ ಹೋಳಿಗೆ, ಈ ಥರ ಎಲ್ಲ ಮಾಡ್ಕೊಂಬಂದಿದ್ರು. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ ನಾವಿವಾಗ. ನಾನು ಕೂಡ ಊಟ ಮಾಡ್ತಿದ್ದೀನಿ. ಅವರಿಬ್ಬರು ನಮಗೆಲ್ಲ ಬಡಿಸಿ ಲಾಸ್ಟಲ್ಲಿ ಊಟ ಮಾಡಿದ್ರು. ಊಟ ಮಾಡಿಬಿಟ್ಟು ಮಲಗಬೇಕು ಫ್ರೆಂಡ್ಸ್. ಇದು ಗುಂತಕಲ್ಲಿಗೆ 1:15 ಹೋಗುತ್ತೆ ಟ್ರೈನು. ಅಲ್ಲಿಂದ ಮತ್ತೆ ಬೇರೆ ಟ್ರೈನಿಗೆ ಹೋಗಬೇಕು. ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫೈನಲಿ ನಾವಿವಾಗ ಗುಂತಕಲ್ ರೀಚ್ ಆದ್ವಿ ಫ್ರೆಂಡ್ಸ್. ಹೌದು, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಒಂದು 10 ಜನ ಇದ್ದೀವಿ ನಾವಿವಾಗ. ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಗುಂತಕಲ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಮತ್ತೆ ಬೇರೆ ಟ್ರೈನ್ಗೆ ಹೋಗ್ಬೇಕು ನಾವು ಫ್ರೆಂಡ್ಸ್. ನಾವು ಇಲ್ಲಿಂದ ಟಿಕೆಟ್ ಬುಕ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಅಕಸ್ಮಾತ್ ಟ್ರೈನ್ ಏನಾದರೂ, ನಾವು ಬರೋ ಟ್ರೈನ್ ಅಕಸ್ಮಾತ್ ಲೇಟ್ ಆದರೆ ಆ ಟ್ರೈನ್ ಮಿಸ್ ಆಗುತ್ತೆ ಅಂತ ಗುಂತಕಲ್ಲಿಂದ ಹುಬ್ಳಿಯಿಂದ ಮತ್ತು ಗುಂತಕಲ್ ಅಷ್ಟೇ ಬುಕ್ ಮಾಡ್ಕೊಂಡಿದ್ವಿ. ಇವಾಗ ಟ್ರೈನ್ ರಶ್ ಅಂದರೆ ಫುಲ್ಲು ರಶ್ ಇರುತ್ತೆ ಫ್ರೆಂಡ್ಸ್. ಈ ಕಡೆಯಿಂದ ಹೋಗೋದು ತುಂಬ ಕಷ್ಟ. ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಮುಂಚೆನೇ ಬುಕ್ ಮಾಡ್ಕೊತಿದ್ವಿ, ಇಲ್ಲಾಂದರೆ ಗಾಡಿ ಮಾಡ್ಕೊಂಡ್ಬಿಡ್ತಿದ್ವಿ. 2 ದಿನ ನಾವು ಅಲ್ಲೇ ಇರೋದ್ರಿಂದ ಟ್ರೈನಲ್ಲಿ ಬರೋಣ ಅಂತ ಬಂದಿದ್ದು. ಇದೊಂದು ಗುಂತಕಲ್ ತನಕ ಆರಾಮಾಗಿ ಬರ್ಬೋದು, ಯಾಕಂದರೆ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀವಲ್ಲ, ಆರಾಮಾಗಿ ಮಲ್ಕೊಂಬರ್ಬೋದು. ಇಲ್ಲಿಂದ ಫುಲ್ಲು ರಶ್ ಇತ್ತು. ಹಂಗೋ ಹೆಂಗೋ ಮಾಡಿ ಒಂದೊಂದು ಸೀಟ್ ಅಲ್ಲಿ ಇಲ್ಲಿ ಸಿಕ್ತು. ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡು ಬಂದ್ವಿ. ನಾವು ಮಂತ್ರಾಲಯ ರೋಡ್ ರೀಚ್ ಆಗೋಷ್ಟರಲ್ಲಿ ರಾತ್ರಿ 3:30 ಆಯಿತು ಫ್ರೆಂಡ್ಸ್. ಇವಾಗ ಇಲ್ಲಿಂದ ಮತ್ತೆ ಆಟೋಗೆ ಹೋಗಬೇಕು. ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ನಮ್ಮ ಮುಂಚೆ ಎಲ್ಲ ಬಂದಿದ್ದು ಫ್ರೆಂಡ್ಸ್ ಗಾಡಿ ಮಾಡಿಕೊಂಡೇ ಬಂದಿದ್ವಿ ಯಾವಾಗ ಬಂದ್ರೂ. ಈ ಸಲನೇ ಫ್ರೆಂಡ್ಸ್ ಇದು ಟ್ರೈನಲ್ಲಿ ಬಂದಿರೋದು. ನೋಡಿ ರೈಲ್ವೆ ಸ್ಟೇಷನ್ ಯಾವ ರೀತಿಯಾಗಿದೆ. ಮಂತ್ರಾಲಯ ರೋಡ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಆಟೋ ಸಿಗುತ್ತೆ ಫ್ರೆಂಡ್ಸ್. ಆಟೋದಲ್ಲಿ ಹೋಗಬೇಕು. ನೋಡಿರಿ, ಇಲ್ಲಿ ಎಲ್ಲ ಆಟೋಗಳು ನಿಂತಿರ್ತವೆ. ರಾತ್ರಿ 3:30 ಆದ್ರೂ ಇಷ್ಟೊಂದು ಗಾಡಿಗಳು, ಆಟೋಗಳೆಲ್ಲ ಇರುತ್ತೆ. ಏನು ತೊಂದರೆ ಇಲ್ಲ. ನಾವು ಎಷ್ಟು ಗಂಟೆಗೆ ಬಂದ್ರೂ ಆರಾಮಾಗಿ ಮಂತ್ರಾಲಯಕ್ಕೆ ಹೋಗ್ಬೋದು. ಇವತ್ತೇನು ಅಷ್ಟು ರಶ್ ಇರಲ್ಲ ಅಂದ್ಕೊಂಡಿದ್ವಿ, ಆದ್ರೂ ತುಂಬ ರಶ್ ಇದೆ ಫ್ರೆಂಡ್ಸ್. ಶುಕ್ರವಾರ, ಅದಕ್ಕೋಸ್ಕರ ನಾವು ಶುಕ್ರವಾರ ಬಂದಿದ್ದೀವಿ. ಶನಿವಾರ ಭಾನುವಾರ ಫುಲ್ ರಶ್ ಆಗುತ್ತೆ ಅಂತ.
ರೂಮ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫ್ರೆಂಡ್ಸ್. ಮಂತ್ರಾಲಯ ರೀಚ್ ಆದ್ವಿ. ಇವಾಗ ಹೋಗ್ಬಿಟ್ಟು ನಾವು ಒಂದು 5-6 ರೂಮ್ ನೋಡಿದ್ವಿ. ಮುಂಚೆನೇ ನಾವು ಲಾಸ್ಟ್ ಟೈಮ್ ಇದ್ದಿದ್ದು ರೂಮ್ಗೆಲ್ಲ ಕಾಲ್ ಮಾಡಿ ಕೇಳಿದ್ವಿ. ಅವರು 16,000 ಹೇಳಿದ್ರು. ಅದಕ್ಕೆ ಬೇಡ ಇಲ್ಲೇ ಹೋಗಿ ಬುಕ್ ಮಾಡೋಣ ಅಂತ. ಆಮೇಲೆ ಲಾಸ್ಟ್ ಟೈಮ್ ಇದ್ನಲ್ಲ ಫ್ರೆಂಡ್ಸ್, ಅದು ರೂಮ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಹೋಗಿ ನೋಡಿದ್ವಿ. ಫುಲ್ ಖಾಲಿ ಆಗಿಬಿಟ್ಟಿದ್ವು ಫ್ರೆಂಡ್ಸ್, ಇರಲಿಲ್ಲ. ಫ್ರೆಂಡ್ಸ್ ಇವಾಗ ನಾವು ಹರೇ ಕೃಷ್ಣ ಅಂತ ಲಾಡ್ಜ್ ಇದೆ, ಅಲ್ಲೇ ಬಂದ್ವಿ. ಮಠದಿಂದ ಹತ್ರನೇ ಆಗುತ್ತೆ ಫ್ರೆಂಡ್ಸ್. ಇದು ಹೇಳೋಕ್ಕೇನು ಅಷ್ಟು ಚೆನ್ನಾಗಿಲ್ಲ. ನಾವು ಲಾಸ್ಟ್ ಟೈಮ್ ಇದ್ದಿದ್ದು ತುಂಬ ಚೆನ್ನಾಗಿತ್ತು, ಕ್ಲೀನಾಗಿ ನೀಟಾಗಿ. ಇದು ಪರವಾಗಿಲ್ಲ, ಓಕೆ ಆಗಿದೆ. ಅಷ್ಟು ಕ್ಲೀನೆಲ್ಲ ಇಲ್ಲ, ಅದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಲಾಸ್ಟ್ ಟೈಮ್ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿಬೇಕಂದ್ರೆ. ಅದು ಅಷ್ಟೇ, ಇದು ಮಾಡಿದ್ದೀವಲ್ಲ ಇದರಿಂದ ಸ್ವಲ್ಪ ಮುಂದೆ ಹೋಗಬೇಕಷ್ಟೇ. ರೂಮ್ ಮಾಡಿದ್ದೀವಲ್ವ, ಇದರಿಂದ ಸ್ವಲ್ಪ ಮುಂದೆ ಇದೆ ಅಷ್ಟೇ. ಅಲ್ಲೂ ಇಲ್ಲೇ ಹೋಗಿ ಮತ್ತೆ ಕೇಳಿದ್ವಿ, ಎಲ್ಲ ಖಾಲಿ ಆಗಿಬಿಟ್ಟಿದ್ದಿಲ್ಲ ಅಂದರೆ ನಾವು ಅಲ್ಲೇ ಮಾಡ್ತಿದ್ವಿ. ರೂಮ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ, 3 ಕಾಟ್ ಇದೆ. ನಾವು 10 ಜನ ಇದ್ದೀವಿ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಒಂದೇ ರೂಮ್ ಮಾಡಿದ್ದೀವಿ. ಈ ರೂಮಿಗೆ ಫ್ರೆಂಡ್ಸ್ 7,000 ಆಯಿತು. 7,000 ತೊಗೊಂಡ್ರವರು. ಮೊದಲು 10,000 ಹೇಳಿದ್ವು. ನಾವು ಹಾಗೆ ಹಿಂಗೆ ಸ್ವಲ್ಪ ಎಲ್ಲ ಮಾತಾಡಿ ಲಾಸ್ಟ್ 7,000ಕ್ಕೆ ಮಾತಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇವಾಗ ಎಲ್ಲರೂ ಕೂಡ ಎದ್ದು ರೆಡಿ ಆಗ್ತಿದ್ದೀವಿ. ನಾವು ರಾತ್ರಿ ಅಲ್ಲಿಂದ ಬಂದಿದ್ದೆ 3:30. ಮತ್ತು ಈ ಕಡೆ ಬಂದು ಇಲ್ಲೆಲ್ಲ ರೂಮ್ ಮಾಡಿ ನಾವು ಮಲಗೋಷ್ಟರಲ್ಲಿ 5:30 ಏನೋ ಆಯಿತು. ಒಂದು 2 ಅವರ್ಸ್ ಅಷ್ಟೇ ಮಲ್ಕೊಂಡಿರೋದು. ಮತ್ತೆ ಆಮೇಲೆ ಅಂದರೆ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಇದ್ದು ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಇಲ್ಲಿ ನಮ್ಮ ಅಮ್ಮ ರೆಡಿಯಾಗಿದ್ದಾರೆ. ನಮ್ಮ ಅಪ್ಪಾಜಿ ಆಗಲೇ ದೇವಸ್ಥಾನದ ಹತ್ರ ಹೋಗಿ ಬಂದಿದ್ದಾರೆ. ಫುಲ್ ರಶ್ ಇದೆ ಅಂತೆ. ಹಾಯ್, ಇವರು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಇವರು ರೆಡಿಯಾಗಿ ಕೂತಿದ್ದಾರೆ. ಅವರು ಫೋನ್ ನೋಡೋದ್ರಲ್ಲಿ ಡೀಪ್ ಆಗಿದ್ದಾರೆ. ಇವರು ಎಲ್ಲರಿಗಿಂತ ಫಸ್ಟ್ ಇವರು ರೆಡಿ ಆಗಿದ್ದಾರೆ. ಇವರಿನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಇವರು ಇವಾಗ ಜಸ್ಟ್ ತಲೆ ಸ್ನಾನ ಮಾಡಿ ಬಂದು ತಲೆನ ಒರೆಸ್ಕೊಳ್ತಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಕೂಡ ರೆಡಿಯಾಗಾಯಿತು. ಇವಾಗ ಕೀನ ಹಾಕ್ಬಿಟ್ಟು ಹೋಗಬೇಕು. ಹೋಗಿ ರಾಯರ ದರ್ಶನ ಮಾಡಬೇಕು ಮೊದಲು, ಆಮೇಲೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗುತ್ತೆ ಅಂತ ಫಸ್ಟ್ ರಾಯರ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ನಾವು ಈ ವರ್ಷದಲ್ಲಿ ಮೊದಲನೇ ಸಲ ರಾಯರ ದರ್ಶನ ಮಾಡಿದ್ದೀವಿ. ಹೊಸ ವರ್ಷಕ್ಕೆ ಬರಬೇಕು ಅಂತಿತ್ತು ಫ್ರೆಂಡ್ಸ್, ಆದರೆ ತುಂಬ ರಶ್ ಇರುತ್ತೆ ಅಂತ ಬರಲಿಲ್ಲ. ಇವಾಗ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಅವತ್ತಿನ ದಿನ ನೈಟೇ ಬಿಟ್ವಿ. ಇವತ್ತು ಶುಕ್ರವಾರ ಎಲ್ಲರೂ ಕೂಡ ರೆಡಿಯಾಗಿ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವತ್ತು ಅಷ್ಟು ರಶ್ ಇರಲ್ಲ ಅಂದ್ಕೊಂಡಿದ್ವಿ, ತುಂಬ ರಶ್ ಇದೆ ಫ್ರೆಂಡ್ಸ್. ಇವತ್ತು ಕೂಡ ಇದೆ ಅಂತೆ. ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿದೆ ಅಂತ. ಲಿಫ್ಟ್ ಇದೆ ಫ್ರೆಂಡ್ಸ್, ಇದರಲ್ಲಿ 4 ಜನ ಹೋಗಬೇಕು. ಅದಾದಮೇಲೆ ಬಂದು ಕೆಳಗಡೆ ಹೂವು ತೊಗೊಳ್ತಿದ್ದೀವಿ. ಹೂವು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಕಡೆ ಹೂವು ಇಟ್ಟಿರ್ತಾರೆ. ಆಮೇಲೆ ಹಚ್ಚೆ ಥರದ್ದು ಬಣ್ಣದ ಹಚ್ತಾರಲ್ಲ ಫ್ರೆಂಡ್ಸ್, ಅದನ್ನು ಇಟ್ಟಿರ್ತಾರೆ ಜಾಸ್ತಿ. ಇವಾಗ ಮಠದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮಂತ್ರಾಲಯಕ್ಕೆ ಎಷ್ಟು ಸಲ ಬಂದ್ರೂ ಬೇಜಾರಿಸೋದಿಲ್ಲ. ಮತ್ತೆ ಬರಲೇಬೇಕು, ಬರ್ತಾ ಇರಬೇಕು ಅನಿಸುತ್ತೆ. ಇವಾಗ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್ ರಾಯರ ಮಠದ ಹತ್ರ ಬಂದ್ವಿ. ಆಲ್ರೆಡಿ ಅರ್ಧ ಜನ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ, ಇನ್ನು ಅರ್ಧ ಜನ ಹೋಗ್ತಿದ್ದಾರೆ. ಒಳಗಡೆ ರಶ್ ಇದೆ ಫ್ರೆಂಡ್ಸ್, ಹೊರಗಡೆಯಿಂದ ಅಷ್ಟಿಲ್ಲ. ಕ್ಯೂವಲ್ಲಿ ಒಳಗಡೆ ಕ್ಯೂ ಇದೆಯಲ್ಲ, ಅಲ್ಲಿ ಸ್ವಲ್ಪ ರಶ್ ಇದೆ. ಸುಮಾರು 1-1.5 ಗಂಟೆಗೆಲ್ಲ 1.5 ಗಂಟೆ ಅಂತೂ ನಿಂತಿದ್ವಿ ಅನಿಸುತ್ತೆ ಫ್ರೆಂಡ್ಸ್. ಕ್ಯೂವಲ್ಲಿ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫೋಟೋಗ್ರಾಫರ್ಸ್ ಇರ್ತಾರೆ, ತಕ್ಷಣಕ್ಕೆ ಫೋಟೋ ತೆಗೆದುಕೊಡ್ತಾರೆ ಒಂದು ಅರ್ಧ ಗಂಟೆಯಲ್ಲಿ. ಹಾಗೆ ಈ ಥರ ನಾಮ ಹಚ್ಚುತ್ತಾರಲ್ಲ, ಇವರಂತೂ ಇನ್ನೂ ರೂಮ್ ಹತ್ರದಿಂದನೇ ಇರ್ತಾರೆ ಫ್ರೆಂಡ್ಸ್. ಅಲ್ಲಿಂದನೇ ನಾಮ ಹಚ್ಚುತ್ತೀವಿ ಅಂತ ಬಂದು ಕೇಳ್ತಿರ್ತಾರೆ. ನಾವು ಕೂಡ ನಾಮ ಎಲ್ಲ ಹಚ್ಚಿಸ್ಕೊಂಡ್ವಿ ಎಲ್ಲರೂ ಕೂಡ. ಮಂತ್ರಾಲಯಕ್ಕೆ ಹೋಗೋರೆಲ್ಲರೂ ಆಲ್ಮೋಸ್ಟ್ ಎಲ್ಲ ನಾಮ ಹಚ್ಚಿಸ್ಕೊಂಡು ದರ್ಶನ ಮಾಡ್ತಾರೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟ್ ಹೋಗಿ ಫ್ರೆಂಡ್ಸ್ ಮಚ್ಚಾಲಮ್ಮನ ದರ್ಶನ ಮಾಡ್ಕೋಬೇಕು.
ಇಲ್ಲೆಲ್ಲ ನಾಮ ಹಚ್ಕೊಳ್ತಿದ್ರಲ್ಲ, ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಇವಾಗ ನಾನು ಹಚ್ಚಿಸ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಎಷ್ಟು ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ವೀಡಿಯೋ ಮಾಡಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವಾಗ ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಕ್ಯೂ ನಿಂತ್ಕೋಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಫ್ರೆಂಡ್ಸ್ ಈ ರೀತಿಯಾಗಿ ಕ್ಯೂ ಸಿಸ್ಟಮ್ ಧರ್ಮಸ್ಥಳದಲ್ಲಿ ಮಾಡಿದಾರಲ್ಲ, ಆ ರೀತಿಯಾಗಿ ಏನಿರಲಿಲ್ಲ. ಹಾಗೆ ಡೈರೆಕ್ಟ್ ಒಳಗಡೆ ಎಂಟ್ರೆನ್ಸಿಂದನೇ ಬಿಡ್ತಾಯಿದ್ರು. ಇವಾಗ ಈ ರೀತಿ ಮಾಡಿದ್ದಾರೆ ಫ್ರೆಂಡ್ಸ್. ಅಲ್ಲಿಂದನೇ ಕ್ಯೂ ಇದೆ. ಮೊದಲು ಹೋಗಿ ಮಂಚಾಲಮ್ಮ ಅವರ ದರ್ಶನ ಮಾಡ್ಕೊಂಬರೋಣ. ಮೊದಲು ನೀವು ಯಾರೇ ರಾಯರ ದರ್ಶನಕ್ಕೆ ಬಂದ್ರೂ ಇಲ್ಲಿ ಮಂಚಾಲಮ್ಮ ಅವರ ದರ್ಶನ ಮಾಡಿಕೊಂಡೆ ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ. ತುಂಬ ಜನ ಹಾಗಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಲಾಸ್ಟ್ ಟೈಮ್ ಬಂದಾಗೂ ಮಂಚಾಲಮ್ಮ ಅವರ ದರ್ಶನ ಮಾಡ್ಕೊಂಡಿದ್ವಿ ಮೊದಲು. ಇವಾಗ ಕೂಡ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗ್ತಾಯಿದ್ವಿ. ಹಣ್ಣುಕಾಯಿ ಬೇಕಂದರೆ ನೀವು ಆ ಕಡೆ ಸೈಡಲ್ಲಿ ಮಾಡ್ತಾರೆ, ಮುಂಚೆ ಇಲ್ಲೇ ಮಾಡ್ತಿದ್ರು. ಇವಾಗ ಆ ಕಡೆ ಸೈಡಲ್ಲಿ ಒಂದು ರಾಯರ ಫೋಟೋ ಇಟ್ಟಿದ್ದಾರೆ, ಅಲ್ಲಿ ಹಣ್ಣುಕಾಯಿ ಮಾಡ್ತಾರೆ. ಬೇಕು ಅಂದರೆ ನೀವು ಅಲ್ಲಿ ಮಾಡಿಸ್ಬೋದು. ಇವಾಗ ಕ್ಯೂವಲ್ಲಿ ಹೋಗ್ತಿದ್ದೀವಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಒಂದು ಕೆಳಗಡೆ ಇನ್ನೊಂದು ಲೈನ್ ಹೇಳಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗಬೇಕು. ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆವಾಗಲೇ ಹೇಳಿದಾಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಅರ್ಜೆಂಟಲ್ಲಿ ಏನು ದಬ್ತಾ ಇರಲಿಲ್ಲ, ಬಿಟ್ಟರು ಪರವಾಗಿಲ್ಲ ಫ್ರೆಂಡ್ಸ್. ನೋಡೋದಕ್ಕೆ ದರ್ಶನ ಚೆನ್ನಾಗಾಯಿತು. ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ತುಂಬ ರಶ್ ಇದ್ದರೆ ಹಾಗೆ ಕಳಿಸ್ಬಿಡ್ತಾರೆ ಬೇಗ ಬೇಗ. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ, ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಇವಾಗ ಪ್ರದಕ್ಷಿಣೆ ಹಾಕೋಕ್ಕೆ ಹೋಗಬೇಕು. ತುಂಬ ಜನ ಹೆಜ್ಜೆ ನಮಸ್ಕಾರ ಕೂಡ ಮಾಡ್ತಿದ್ರು ಫ್ರೆಂಡ್ಸ್. ಇಲ್ಲಿ ನಾವು ಬರೀ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಫೋಟೋಸ್ ತೊಗೋಬೇಕು ಅಂತ ನಾನು ಇಲ್ಲೇ ಒಳಗಡೆನೇ ತೊಗೊಂಡೋಗಿದ್ದೆ ಲಾಸ್ಟ್ ಟೈಮ್ ದೊಡ್ಡ ಫೋಟೋ. ಇವಾಗ ಇನ್ನೊಂದು ಫೋಟೋ ಬೇಕು ಅಂತ ಲಾಸ್ಟ್ ಟೈಮ್ ಅಲ್ಲಿ ಹೊರಗಡೆ ಫೋಟೋ ತೊಗೊಂಡಿದ್ದೆ ಫ್ರೆಂಡ್ಸ್. ಅಷ್ಟೇ ಫೋಟೋ ತೊಗೊಳಕ್ಕೆ ಅಷ್ಟೇ ಇಲ್ಲಿ ರಾಯರ್ ಪಲ್ಲಕ್ಕಿ ಅದಕ್ಕೋಸ್ಕರ ಮತ್ತೆ ಫೋಟೋ ತೊಗೊಳಕ್ಕೆ ಮತ್ತು ಫ್ರೆಂಡ್ಸ್ ಬಂದೆ ಇಲ್ಲಿ ಫೋಟೋಸ್ ಎಲ್ಲ ತೊಗೋಬೇಕು ಅಂತ. ಲಾಸ್ಟ್ ಟೈಮ್ ಹೊರಗಡೆ ಒಂದು ಚಿಕ್ಕದು ತೊಗೊಂಡಿದ್ದೆ, ಇಲ್ಲಿ ದೊಡ್ಡ ತೊಗೊಂಡಿದ್ದೆ. ಅದು ಹೊರಗಡೆ ತೊಗೊಂಡಿದ್ದು ಸೈಡ್ ಸ್ವಲ್ಪ ಇದಾಗಿತ್ತು, ಅದು ಮುಕ್ಕಾಗಿರೋದು ಇಡಬಾರ್ದು ಅಂತಾರಲ್ವ, ಅದಕ್ಕೋಸ್ಕರ ನದಿಗೆ ಬಿಟ್ಟಿದ್ದೆ. ಇವಾಗ ಇಲ್ಲೊಂದು ಫೋಟೋ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ದೇವ್ರ ಮನೇಲಿ ಇಡೋದಕ್ಕೆ. ಅದು ದೊಡ್ಡದನ್ನು ಹಾಲಲ್ಲಿ ಹಾಕಿದ್ದೀನಿ. ಎಲ್ಲರೂ ಕೂಡ ಪ್ರದಕ್ಷಿಣೆ ಆಗ್ತಾಯಿದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಸ್ಕ್ರೀನ್ ಇದೆ ಅಲ್ಲ ಫ್ರೆಂಡ್ಸ್, ಅಲ್ಲಿ ಲೈವ್ ಕಾಣ್ತಾ ಇರುತ್ತೆ, ನೋಡ್ಬೋದು ನೀವು. ಅಲ್ಲಿ ಇಲ್ಲಿ ಹಾಕ್ತಾರೆ. ಮತ್ತು ಹೊರಗಡೆನೂ ಅಷ್ಟೇ ಒಂದು ಸ್ಕ್ರೀನ್ ಇಟ್ಟಿದ್ದಾರೆ, ಅಲ್ಲಿ ಪೂಜೆ ಮಾಡೋದು ಅದೆಲ್ಲ ಹೊರಗಡೆನೂ ದರ್ಶನ ಆಗುತ್ತೆ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣ ಆಗಿ ಒಂದು 5 ನಿಮಿಷ ಕೂತ್ಕೊಂಡು ಅದಾದಮೇಲೆ ನಾವು ಇವಾಗ ಊಟಕ್ಕೆ ಬಂದ್ವಿ. 2-3 ಸಲ ಬಂದ್ರೂ ಊಟ ಮಾಡೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್. ಇದು 3ನೇ ಸಲ ಬಂದಿರೋದು ನಾನು. 2 ಸಲ ಬಂದಾಗ ಕೂಡ ಪ್ರಸಾದ ಎಲ್ಲ ಕ್ಲೋಸ್ ಆಗಿತ್ತು, ಊಟ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಪ್ರಸಾದ ಮಾಡಲೇಬೇಕು ಅಂತ ಹೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡು, ರಾಯರ ಪ್ರಸಾದ ಸಿಗೋದು ಪುಣ್ಯ ಅಲ್ವಾ, ಅದಕ್ಕೋಸ್ಕರ ನಾವು ಈ ಸಲ ಮಾಡಲೇಬೇಕು ಅಂತ ಹೇಳಿ ಬಂದ್ವಿ. ಪ್ರಸಾದ ಸಿಕ್ತು ಫ್ರೆಂಡ್ಸ್. ತುಂಬ ರಶ್ ಇತ್ತು, ನೋಡ್ರಿ ಇಲ್ಲಿ ಎಷ್ಟು ರಶ್ ಇದೆ ಅಂತ. ಪಾಯಸ ಮತ್ತು ಅನ್ನ ಸಾಂಬಾರು ಕೊಟ್ಟಿದ್ದರು, ಹಾಗೆ ಮೊಸರನ್ನ ಕೂಡ ಇತ್ತು. ಪ್ರಸಾದ ಎಲ್ಲ ಊಟ ಮಾಡಿ ಅಲ್ಲಿಂದ ನಾವು ಹೊರಟಿರೋದು ಫ್ರೆಂಡ್ಸ್ ಇದು ಪಂಚಮುಖಿಗೆ. ಮತ್ತು 5 ಪ್ಲೇಸ್ ತೋರಿಸ್ತಾರೆ. ಆ ವ್ಲಾಗ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.